ನಮಸ್ಕಾರ ರೀ. ನಾನು ಸಾವಿತ್ರಿ. ಇವತ್ತು ಅಡುಗೆ ಮನೆ ಒಳಗೆ ಮೃದುವಾದ ಬೆಲ್ಲದ ರವೆ ಉಂಡೆ ಮಾಡೇನಿ. ನನ್ನ ಫ್ರೆಂಡ್ ಒಬ್ಬರು ಮಾಡಂತ ಹೇಳಿದ್ರು, ಮಾಡಿ ತೋರಿಸಂತ ಹೇಳಿದ್ರು, ಅದಕ್ಕೆ ಮಾಡೇನಿ. ಮುರಿದು ತೋರಿಸ್ತೀನಿ ನೋಡ್ರಿ, ಎಷ್ಟು ಸಾಫ್ಟಾಗಿ ಬಂದವು. ಮತ್ತು ಇದನ್ನು ಹಿಂಗೆ ಉಂಡೆ ಮಾಡಿದ್ರೆ ಉಂಡೆ ಆಕೈತ್ರಿ, ಅಷ್ಟು ಸಾಫ್ಟಾಗಿ ಬಂದವು ನೋಡಿರಿ. ನೀವು ಮಾಡಿ ನೋಡಿರಿ, ಇಷ್ಟ ಆದ್ರೆ ನೀವು ನೋಡಿ ಬೇರೆದವ್ರಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಬರ್ರಿ ನೋಡ್ಕೊಂಡು ಬರೋಣಂತ. ಒಂದು ಕಡಾಯಿ ಇಡ್ರಿ. ಅದಕ್ಕೆ 3 ಟೇಬಲ್ ಸ್ಪೂನು ತುಪ್ಪ ಹಾಕ್ರಿ. ಅದ್ರಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಹುರ್ಕೊಂಡು ನಂತ್ರಿ. ನಾನು ಅದ್ರಾಗ ದ್ರಾಕ್ಷಿ, ಪಿಸ್ತಾ, ಬಾದಾಮಿ ಕಟ್ ಮಾಡಿ ಹಾಕೇನ್ರಿ. ತುಪ್ಪದಾಗ ಚಲೋ ತಂಗಿ ಹುರ್ಕೊಂಡ್ರಿ. ಈಗ ಹುರಿದಾವ್ ನೋಡ್ರಿ. ಒಂದು ಬೌಲ್ಗೆ ಅವನ್ನೆಲ್ಲ ತಕ್ಕೊಂಡನಂತ್ರಿ. ಎಲ್ಲನೂ ಬೌಲಿಗೆ ತಕ್ಕೊಂಡೀನಿ ನೋಡ್ರಿ. ಆ ಉಳಿದ ತುಪ್ಪದಾಗನ 1 ಗ್ಲಾಸ್ ಚಿರೋಟಿ ರವೆ ಹಾಕಿ ಹುರಿತೇನೆ ರೀ. ಚಿರೋಟಿ ರವೆ ಅಂದ್ರೆ ಉಪ್ಪಿಟ್ಟು ರವೆ ಅಲ್ರಿ, ಅದಕ್ಕಿಂತ ಸಣ್ಣದು ಬರ್ತೈತಲ್ಲ ಅದು. ಗ್ಯಾಸ್ ಸಿಮ್ನಾಗ ಇರಲಿ ರೀ, ಜೋರು ಮಾಡಬೇಡ್ರಿ. ಚಲೋ ತಂಗೆ ಘಮ ಬರೋ ತನಕನೂ ಹುರ್ಕೋಬೇಕ್ರಿ. ಇನ್ನೊಂದು 2 ನಿಮಿಷ ಹುರ್ಕೊಂಡು ನಂತ್ರಿ. ಇನ್ನೊಂದು ಸ್ವಲ್ಪ ಹುರಿಬೇಕ್ರಿ, ಘಮ ಬರ್ಬೇಕು ನೋಡ್ರಿ, ಅಲ್ಲಿ ತನಕ ಹುರ್ಕೋಬೇಕು. ಈಗ ಹುರಿದೈತೆ ನೋಡ್ರಿ. ಅದಕ್ಕೆ 1 ಗ್ಲಾಸ್ ತುರಿದಿಟ್ಕೊಂಡಿರೋ ಬೆಲ್ಲ ಹಾಕ್ತೇನೆ ರೀ. ಅದನ್ನು ಚಲೋ ತಂಗಿ ಕುಡಿಸ್ಕೊಂಡ್ರಿ. ಈಗ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕಿ ಚಲೋ ತಂಗಿ ಕಲಿಸ್ಕೊಂಡ್ರಿ. ಅರ್ಧ ಟೇಬಲ್ ಸ್ಪೂನು ಏಲಕ್ಕಿ ಪೌಡ್ರ್ ಹಾಕೇನ್ರಿ.
ಈಗ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ಹುರ್ಕೊಂಡ್ರಿ. ಭಾಳ ಹಾಕ್ಬಾರ್ದ್ರಿ, ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು. ಉರಿ ಮಾತ್ರ ಸಿಮ್ನಾಗ ಇರಲಿ ರೀ, ಜೋರು ಮಾಡಬೇಡ್ರಿ. ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ ನೋಡಿರಿ. 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡೇನಿ. ಈಗ ಇನ್ನೊಂದು ಸ್ವಲ್ಪ ಬೇಕು ಅನಿಸುತ್ತೆ, ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊತೀನಿ ನೋಡಿರಿ. ಚಲೋ ತಂಗೆ 5 ನಿಮಿಷ ಕೈ ಆಡಿಸ್ಕೋಬೇಕ್ರಿ. ಒಂದು 5 ನಿಮಿಷ ಕೈ ಆಡಿಸ್ಕೊಂಡ್ರೆ ಚಲೋ ಸಾಕಾಕೈತ್ರಿ. ಅದು ಎಲ್ಲ ಒಟ್ಟು ಗೂಡ್ಬೇಕು ನೋಡಿರಿ. ಅಲ್ಲಿವರೆಗೂ ಸ್ವಲ್ಪ ಹುರ್ಕೋಬೇಕ್ರಿ. ಅದೇನು ಭಾಳ ಆಗಂಗಿಲ್ಲ ರೀ, ಒಂದು 5 ನಿಮಿಷ ಆಕೈತಿ ಅಷ್ಟೇ ರೀ. ಈ ರೀತಿ ಒಟ್ಟು ಗೂಡ್ಬೇಕು ನೋಡಿರಿ. ಈ ರೀತಿ ಒಟ್ಟು ಗೂಡಿ ಬರಬೇಕು ಅಂದ್ರೆ ಆದಂಗ್ರಿ. ಈಗ ಆಗೈತೆ ನೋಡಿರಿ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಆರಾಕ್ ಬಿಡೋಣ್ರಿ. ಈಗ ಎಲ್ಲ ಆರೈತೆ ನೋಡಿರಿ. ಈಗ ಸ್ವಲ್ಪ ತೊಗೊಂಡು ಈ ರೀತಿ ಉಂಡೆ ಕಟ್ಟಣ್ರಿ. ಇನ್ನೊಂದು ಕಟ್ಟಿ ತೋರಿಸ್ತೀನಿ ನೋಡಿರಿ. ಹಿಂಗೆ ಸ್ವಲ್ಪ ತೊಗೊಂಡು ಅದನ್ನು ಉಂಡೆ ಕಟ್ಟಬೇಕ್ರಿ. ಭಾಳ ಪ್ರೆಸ್ ಮಾಡೋದೇನು ಬೇಕಾಗಿಲ್ಲ ರೀ, ಸಾಫ್ಟ್ ಉಂಡೆ ಅಲ್ರಿ, ಬರ್ತಾವೆ ಕಟ್ಟಕ್ಕೆ ಚಲೋ ತಂಗೆ. ಇನ್ನೊಂದನ್ನು ಕಟ್ಟಿ ತೋರಿಸ್ತೀನಿ ನೋಡಿರಿ. ಈಗ ಎಲ್ಲ ಕಟ್ಟೇನಿ ನೋಡಿರಿ. 2 ತಾಸು ಹಂಗೆ ಇಡ್ರಿ.
ಈಗ 2 ತಾಸು ಆಗೈತೆ ನೋಡಿರಿ. ಎಷ್ಟು ಚಲೋ ಆಗ್ಯಾವು ನೋಡಿರಿ, ಎಷ್ಟು ಚಲೋ ಆಗ್ಯಾವು. ಒಂದಕ್ಕೊಂದು ಹತ್ತಂಗಿಲ್ಲ. ಕೋಣೆ ಉಷ್ಣಾಂಶದೊಳಗೆ 1 ವಾರ ಇಟ್ಕೊಂಡು ತಿನ್ಬೋದು ರೀ, ಏನೂ ಆಗಂಗಿಲ್ಲ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ನಮಸ್ಕಾರ ರೀ.